ಹಬ್ಬ ಹಬ್ಬ, ಇದು ಕರುನಾಡ ಮನೆ ಮನೆ ಹಬ್ಬ. ದೇವಿ ದೇವಿ, ಕೊಟ್ಟಿಗೆನಲ್ಲಿ ಎಮ್ಮೆ ಕಿರಿಸ್ತಾ ಇದೀನಿ ಅನ್ಕೊಂಡು ನಾನು ಗಾಬರಿಯಿಂದ ಎದ್ದು ಬಂದ್ರೆ ನೀನು ಕೂಗ್ತಾ ಇದೆಯಲ್ಲ. ಇನ್ನೂ 6 ಗಂಟೆ, ಇಷ್ಟು ಬೇಗ ದೇವಿ ಎದ್ದು ಏನೇ ಮಾಡ್ಬೇಕು? 10 ಗಂಟೆವರೆಗೂ ಮಲಗಿರ್ಲಿ ಬಿಡಿ. ಹೋದ್ ಮನೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇವತ್ತು ಹಬ್ಬ ರೀ, ನವರಾತ್ರಿ ನವಮಿ. ಹೋದ ಹುಡುಗಿ ಸರಸ್ವತಿ ಪೂಜೆ ಮಾಡ್ಲಿ ಅಂತ ಹುಡುಕ್ತಾ ಇದ್ದೀನಿ, ಅವಳೆಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಯಾಕೆ ಹೀಗಿದ್ದೀರಾ? ನಗರಕ್ತಾಗಿರಿ, ಇವತ್ತು ನವರಾತ್ರಿ ವಿಶೇಷ ಅಲ್ವಾ? ದೇವಿ ಎಲ್ಲೂ ಕಾಣಿಸ್ತಾ ಇಲ್ಲ. ಬೆಳಿಗ್ಗೆಯಿಂದ ಗಂಟೆಗಟ್ಟಲೆ ಹುಡುಕಿದ್ದೀನಿ, ದೇವಿ ಎಲ್ಲೂ ಕಾಣಿಸ್ತಾ ಇಲ್ಲ. ದೇವಿ ಎಲ್ಲಿದ್ದಾಳಂತ ನಾನ್ ತೋರಿಸ್ತೀನಿ. ನಿನ್ನೆ ರಾತ್ರಿನೇ ಹೇಳಿರ್ಲಿಲ್ವಮ್ಮ ನಿನ್ಗೆ ಇವತ್ತು ಹಬ್ಬ, ನಂದೇ ಎಲ್ಲ ಉಸ್ತುವಾರಿ. ಅಮ್ಮನವ್ರ ಸೇವೆ ಎಷ್ಟು ಮಾಡಿದ್ರು ಸಾಲದು ಅಪ್ಪ. ನಿಂದೇನ ಕುಮ್ಮಕ್ಕು ಇದೆಲ್ಲ ದೊಂಬ್ರಾಟ ಆಗೋಯ್ತು ಅಮ್ಮ ಮಗಳದಿಲ್ಲಿ. ನೀವೇನಪ್ಪ ಎಲ್ಲದಕ್ಕೂ ಆಕ್ಷೇಪಣೆ ಮಾಡ್ಕೊಂಡು ಬರೀ ರಗ್ಲೆ ಆಗೋಯ್ತು ನಿಮ್ದು. ಮೇಲಿಂದ ಬಿದ್ದು ಕೈ ಕಾಲು ಮುರ್ಕೊಂಡ್ರೆ ಒದ್ದಾಡ್ಬೇಕಾಗಿರೋದು ನಾನು. ನಿಮ್ಮ ಅಮ್ಮನವ್ರು ಬರ್ತಾರೇನೆ ತ್ರಿಶೂಲ ಹಿಡ್ಕೊಂಡು, ಡಾಕ್ಟ್ರು ನರ್ಸು ಬರ್ತಾರೆ ಸೂಜಿ ಹಿಡ್ಕೊಂಡು. ಈಗ ಏನಾಯ್ತು ಭಾವ? ಹಬ್ಬದ ದಿನ ಯಾಕೆ ಕೈ ಮಾಡ್ತಿದ್ದೀರಿ ಮಗು ಮೇಲೆ? ವಿಪರೀತ ಆಯ್ತು ಭಾವ ನಿಮ್ದು. ಹುಡುಗಾಟಿಕೆಗೆ ಒಂದು ಮಿತಿ ಬೇಡವೇನೆ ಮಂಗಳ? ಮುಂದಿನ ತಿಂಗಳು ಮದುವೆ, ಕಲಿಬಾರದನ್ನೆಲ್ಲ ಕಲಿತಿದ್ದಾಳೆ. ಮರ ಹತ್ಕೊಂಡು ಇನ್ನೊಂದು ಹತ್ಕೊಂಡು. ಅಂಥದ್ದೇನಾಗಿದೆ ಅಪ್ಪ, ಕೆಲ್ಸದವ್ರು ಬಂದಿರ್ಲಿಲ್ಲ. ಹಬ್ಬದ ದಿನ ಮಾವಿನ ತೋಟ ಕಟ್ಟಿದ್ರೆ ಹೇಗೆ? ಎದುರು ಮಾತಾಡ್ತೀಯೇನೆ? ಎಲ್ಲ ಇಲ್ಲೇ ಬಿದ್ದಿರಿ, ಯಾರು ಒಳಗ್ ಬರೋಂಗಿಲ್ಲ. ಹಬ್ಬದ ದಿವಸ ಹೊರಗಡೆ ಹತ್ತಿದ್ದೀರೇನ್ರಿ? ಅಯ್ಯ ತಗಿ, ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ ಹೇಳಿದೀನಿ. ಪುಣ್ಯ ಮಾಡಿದ್ದೀನಮ್ಮ ನಾನು. ಹಬ್ಬದ ದಿನ ನಿನ್ನ ನೋಡೋ ಭಾಗ್ಯ ಸಿಕ್ತು, ಆದ್ರೆ ಹಬ್ಬ ಮಾಡೋ ಭಾಗ್ಯ ಇಲ್ಲ. ಆತ್ಮಶುದ್ಧಿ ಇದೆ, ಅದಕ್ಕೆ ದೇವರು ನಿನಗೆ ಕಾಣಿಸ್ತಾರೆ. ಆತ್ಮದಲ್ಲಿ ಭಗವಂತ ಇರ್ತಾನೆ, ಕಲ್ಮಶಗಳಿದ್ರೆ ಕಾಣಿಸಲ್ಲ. ನವರಾತ್ರಿ ಅಂದ್ರೆ ತಾಯಿಯ 9 ಮುಖ. ನವ ಅಂದ್ರೆ 9. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಸ್ವಾರ್ಥ, ಪ್ರಕೃತಿ ನಾಶ, ದುಷ್ಟ ಭಯ. ಈ 9 ದುಷ್ಟ ಶಕ್ತಿಗಳನ್ನ ನಿಗ್ರಹಿಸೋದೆ ನವದುರ್ಗೆಯರ ಅವತಾರದ ಮೂಲ. ನವರಾತ್ರಿ ಎಲ್ಲ ಜೀವರಾಶಿಗಳಿಗೂ ಒಳಿತು ತರಲಿ. ಹಬ್ಬ ಮಾಡಕ್ ಅಪ್ಪನ ಹೇಗಮ್ಮ ಒಪ್ಸೋದು? ಮನೆಗೆ ಹೋಗು, ಎಲ್ಲ ನಿರ್ವಿಘ್ನವಾಗಿ ನೆರವೇರುತ್ತೆ. ಸರ್ವಂ ಸನ್ಮಂಗಳಾನಿ ಭವಂತು. ಇದೇನಪ್ಪ ನೀವ್ ತೋರಣ ಕಟ್ಟಿದ್ದೀರಾ? ಹಾಗಾದ್ರೆ ಅಪ್ಪ ಜೋರೆ. ಜೋರೆ ಹಬ್ಬ. ಕ್ಷಮಿಸ್ಬಿಡಿ ಎಲ್ಲ. ಆ ಕ್ಷಣದಲ್ಲಿ ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದ್ದೆ. ಅಮ್ಮ ವಿಶಾಲಾಕ್ಷಮ್ಮ ನೆನಪಾದ್ಲು, ತಪ್ಪಾಯ್ತು ಅಂತ ಗೊತ್ತಾಯ್ತು. ಕ್ಷಮಿಸ್ಬಿಡಿ ಪಾರ್ವತಿ, ಈ ಮನೆ ನಿಂದು, ಹೋಗ್ಬೇಡ ಮನೇನ ಅಂತಲೇ ಹೇಳ್ಬಿಟ್ಟೆ. ನಾ ಮಾತಾಡಿದ ತಪ್ಪಾಯ್ತು ಕಣೆ. ಬನ್ನಿ ಬನ್ನಿ, ಹಬ್ಬ ಜೋರ್ ಮಾಡೋಣ ಎಲ್ಲ. ಮಧ್ಯಮ ವರ್ಗ ಹಾಗೂ ಮಧ್ಯಮ ವಯಸ್ಸಿನ ಮಹಿಳೆಯರ ಡಾರ್ಲಿಂಗ್ ಮಹಿ ಆಲಿಯಸ್ ಮಹಾಬಲನ ತಿಂಡಿ ತೀರ್ಥದೊಂದಿಗೆ ಖಂಡೇ ನವಮಿ ಶುಭಾರಂಭವಾಗಲಿ. ಜೈ ಸರಸ್ವತಿ ಮಾತಾ. ತಿಂಡಿ ಅಂದ್ರೆ ಚಿಪ್ಸು ಕಡ್ಲೆಕಾಯಿ, ತೀರ್ಥ ಅಂದ್ರೆ ಸುಡ್ಗಾಡಿನ ಔಷಧಿ ಅಲ್ಲಪ್ಪ. ಲಕ್ಷಣವಾಗಿ ಕಾಫಿ ಉಪ್ಪಿಟ್ಟು ಮಾಡ್ತೀನಪ್ಪ. ಕೈ ಮುಗಿತೀನಿ, ಡಿಪೋದಲ್ಲಿ ಬೇಜಾನ್ ಕೆಲ್ಸಗಳಿದಾವೆ. ಹೊಟ್ಟೆ ಕೆಟ್ರೆ ಹೆಂಗಪ್ಪ? ಹೊಟ್ಟೆ ಕೆಟ್ರೆ ಆಗು ನೀ ಇಂತಿ ನಿನ್ನ ಪ್ರೀತಿಯ ಕಿಟ್ಟಪ್ಪ, ಸರ್ವರೋಗಕ್ಕೆ ಸಾರಾಯಿಯೇ ಮದ್ದಪ್ಪ. ನಡೀರಿ, ಮಾಡೋದಕ್ಕೆ ಬೇಕಾದಷ್ಟು ಕೆಲಸ ಇದೆ. ಬರ್ಬೇಕು ಅಳಿಯಂದ್ರು. ಏನ ಹಬ್ಬದ ನೆನಪು, ದೇವಿ ನೆನಪು? ನಿಮ್ಮೆಲ್ಲರ ಜೊತೆ ಹಬ್ಬ ಮಾಡೋಣ ಅನಿಸ್ತು, ಅದಕ್ಕೆ ಬಂದೆ. ದೇವಿನ ಮರೆಯೋಕೆ ಆಗಲ್ಲ ಅಂದ್ಮೇಲೆ ನೆನ್ಪಿಸ್ಕೊಳ್ಳೋದ್ರಲ್ಲಿ ಏನ. ಮದುವೆಗೆ ಮುಂಚೆ ಕವಿ, ಆಮೇಲೆ ಕಪಿ. ಪಾಪ ಚಂದ್ರ, ನಿಮ್ ತಂದೆಯವ್ರನ್ನ ಕರ್ಕೊಂಡ್ ಬರ್ಬೇಕಾಗಿತ್ತು. ಬರಲ್ಲ, ನೀನೇ ಹೋಗ್ಬಾ ಅಂತಂದ್ರು. ಹೌದಾ? ನಿಮ್ಮನೇಲಿ ಹಬ್ಬ ಭಾರಿ ವೈಭವ ಅಂತೆ. ಅಮ್ಮ ಹೋದ್ಮೇಲಿಂದ ಅಪ್ಪಾಜಿ ಯಾವ ಹಬ್ಬವೂ ಮಾಡಲ್ಲ. ದೀಪ ಹಚ್ಚೋರಿಲ್ಲ, ಯಾಕೆ ಹಬ್ಬ ಅಂತಾರೆ? ಮನ್ಸು ಗಟ್ಟಿ ಮಾಡ್ಕೊಳ್ಳಯ್ಯ, ಅಳಬೇಡ. ನಾವೆಲ್ಲ ಇಲ್ವಾ? ಸಮುದ್ರದಲ್ಲಿ ತೆರೆ ಇದ್ರೆ ಆ ತೆರೆ ತಾನಾಗಿ ಹೋಗಿ ಬಂಡೆನ ಹುಡುಕುತ್ತಂತೆ. ಪ್ರೇಮದಲ್ಲಿ ತೆರೆ ಇದ್ರೆ ಆ ತೆರೆ ತಾನಾಗಿ ಹೋಗಿ ಪ್ರೇಮಿಗಳನ್ನು ಹುಡುಕುತ್ತಂತೆ. ದೇವಿ ಪಾನಕ ತರಲಿ, ಎಲ್ಲ ಸರಿ ಹೋಗುತ್ತೆ. ಮಹಾಬಲರಾಯ್ರೆ,
ದಿವಸ ಸಂಜೆ ಮನೆಗೆ ಹೋಗ್ತೀರಿ ತಾನೆ? ಓನಪ್ಪ, ದಿನಾ ಸಂಜೆ ಒಂದೇ ಹೆಂಡತಿ ಮುಖ ನೋಡೋದು ಎಷ್ಟು ಕೆಟ್ಟದಾಗಿರುತ್ತೆ ಅಂತ ನೀನೇ ಅಂದಿದ್ದೆ. ನಂಬೇಡ್ವೆ ಪಾರ್ವತಿ, ಕೋತಿ ಮೊಸರು ತಿನ್ಕತೆ ಒಂದು ನಡೀರಿ ಒಳಗೆ. ಎಲ್ಲ ಮಾಡ್ಬಿಟ್ಟು ಅಣ್ಣ ಮುಚ್ಚಿಟ್ಕೊಂಡ್ಬಿಡ್ತಾನೆ ಕಲ್ಲ. ಬಳೆ 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 ಅಂದದ ಬಳೆ, ಚಂದದ ಬಳೆ, ನವರಾತ್ರಿ ಬಳೆ ಎಲ್ಲ ಐತೆ ಬನ್ರವ. ವಿಶಾಲಾಕ್ಷಿ ಬಳೆನೂ ಐತೆ, ಗೌರಿ ಬಳೆನೂ ಐತೆ ಬನ್ರವ. ತಾಯಿ ಅಕ್ಕರ ತೊಟ್ಕೊ ಬನ್ನಿ. ವಾಯ್ಸೇ ಹೆಂಗಿದೆ, ಇನ್ನು ಐಸ್ ಹೆಂಗಿದೆಯೋ. ಬಾರೇ ಮಂಗಳ, ಬಳೆ ತೊಡಸ್ತೀನಿ. ಹಾಯ್. ಬನ್ನಿ ತಾಯಿ, ನಿಮ್ಗೊಪ್ಪೋ ಬಳೆನೇ ಇದೆ. ಇವತ್ತು ನವಮಿ, ಬಳೆ ಜೊತೆ ಭಾಗ್ಯನೂ ಬರುತ್ತೆ. ಬನ್ನಿ ಬನ್ನಿ. ಇವಳು ನನ್ನ ತಂಗಿ, ಇವಳು ನನ್ನ ಮಗಳು. ನಮ್ಗೆಲ್ಲ ಬಳೆ ತೊಡ್ಸಿ. ಬನ್ನಿ ಒಳಗಡೆ ಬನ್ನಿ. ಇದು ಕರುನಾಡ ಮನೆ ಮನೆ ಹಬ್ಬ.